ಹಸಿರಿನ ಹಾದಿಯಲ್ಲಿ ಜೀವನದ ಪಯಣ, ಮೋಡದ ನೆರಳಲ್ಲಿ ಮನಸ್ಸಿನ ಚಲನ, ಗಾಳಿ ಮಳೆಯಲ್ಲಿ ಪ್ರಕೃತಿಯ ನುಡಿಗಾನ, ಬೆಟ್ಟದ ಎದೆಯಲ್ಲಿ ಅಡಗಿರುವ ಸೌಂದರ್ಯದವನ, ಪ್ರತಿ ಹೆಜ್ಜೆಯಲ್ಲೂ ಹೊಸ ಕನಸಿನ ಸ್ಪಂದನ. ಇದು ನಿಮ್ಮೆಲ್ಲರ ಮಲೆನಾಡಿನ ಕುರಿಂಜಲ್ ಚಾರಣ. Welcome to episode 1 of Trek and Trials with Charan, and you're watching Care Kicks. ಇವತ್ತು ಜೂನ್ 7, 2026. ಮಾನ್ಸೂನ್ ಇನ್ನೂ ಸ್ಟಾರ್ಟ್ ಆಗಿದ್ದಷ್ಟೇ. ಎಂದಿನಂತೆ 10 ಗಂಟೆಗೆ ಏಳುವ ನಾನು ಎದ್ದಿದ್ದು ಮುಂಜಾನೆ 4:15ಗೆ. ನಾವು ಅಂದರೆ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಹೊರಟಿದ್ದು ಒಂದು ಸಾಮಾನ್ಯ ಚಾರಣ ವೀಕ್ಷಣೆಗೆ. ತಪ್ಪು, ಅದೊಂದು ಸಾಮಾನ್ಯ ಚಾರಣವಲ್ಲ. ಹಸಿರು ತಪ್ಪಲಿನ ಅರಣ್ಯ ಹಾಸಿ ವ್ಯೂ ಪಾಯಿಂಟ್ ನೋಡಲು ಹೋಗುವ ಮೊದಲು ನಾವು ನೋಡಬೇಕಾಗಿದ್ದು ಇಂಬಳ, ಜಿಗಣೆ, ಇಂಗ್ಲೀಷಲ್ಲಿ ಸೋ ಕಾಲ್ಡ್ ಲೀಚಸ್. ಮತ್ತು ಅಷ್ಟೊಟ್ಟು ಕಾಡಲ್ಲಿ ಲೀಚಸ್ ಇಲ್ಲದ್ರೆ ಮತ್ತೇನಿರುತ್ತೆ, ನೀವೇ ಹೇಳಿ. ಹಾಗಾಗಿ ನಾವು ಫುಲ್ ಪ್ರಿಪೇರ್ ಆಗಿ ಇದ್ವಿ. ನನ್ನ ಅಕ್ಕ ಸಬಲೆ ಆಗಿದ್ದರು, ಇಂಬಳದಿದ್ದರು ಅಬಲೆ. ಆದರೂ ಆ ಬಂಡು ಧೈರ್ಯದಿಂದ ಎಲ್ಲ ತಯಾರಿಕೆಯೊಂದಿಗೆ, ಎಂದರೆ ಉಪ್ಪು, ಸ್ಯಾನಿಟೈಸರ್ ಸ್ಪ್ರೇ, ಡೆಟಾಲ್, ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿಲೀಚ್ ಸಾಕ್ಸ್ ಎಲ್ಲ ಹಿಡ್ಕೊಂಡಿದ್ವಿ. ಇನ್ನೇನು ಹೊರಟೆವು. ಕವಿಗಳು ಹೇಳಿದಂತೆ ಗುರಿಗಿಂತ ಪಯಣವೇ ಅತಿ ಸುಂದರ. ಇನ್ನೇನು ಸ್ವರ್ಗಕ್ಕೆ ಎಂಟರ್ ಆಗುವ ಮೊದಲು ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಮಾಡಿಕೊಂಡ್ವಿ. ಕುದುರೆಮುಖ, ಯಾರಿಗೆ ಗೊತ್ತಿಲ್ಲ ಹೇಳಿ. ಎಂಟ್ರಿ ಇರೋದೇ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಆಮೇಲೆ ರೋಡ್ ಬಗ್ಗೆ ಕೇಳಲೇಬೇಡಿ. ಆ ಮಂಜು ಕವಿದ ದಟ್ಟ ಕಾಡಿನ ಮಧ್ಯದಲ್ಲಿ ಅಲ್ಲಲ್ಲಿ ಹಾಳು ಬಿದ್ದ ದಾರಿ. ಆದರೂ ಆ ವಾತಾವರಣಕ್ಕೆ ಆ ದಾರಿ ದಿನ ತಪ್ಪಿಲ್ಲ ಬಿಡಿ. ನಾವು ಸಮುದ್ರ ಮಟ್ಟದಿಂದ ಎತ್ತರದ ಕಡೆಗೆ ಸಾಗ್ತಾ ಇರೋದೇ ನಮ್ಮ ಕಿವಿಯಲ್ಲಿ ಹಾಗೂ ದೇಹದಲ್ಲಿ ಆಗುವ ಬದಲಾವಣೆ ಉತ್ತರ. ಸೊ ಹಂಗೋ ಹಿಂಗೋ ಚಾರಣದ ಬೇಸ್ಗೆ ಬಂದ ಮೇಲೆ ಗೊತ್ತಾಯಿತು ಈ ಹೊಸ ನಿಯಮಗಳು. ಕುರಿಂಜಲ್, ಗಂಗಾಡಿಕಲ್ ಮತ್ತು ಕುದುರೆಮುಖ ಚಾರಣ, ಈ 3 ಚಾರಣಕ್ಕೆ ಹೋಗುವ ಟ್ರೆಕ್ಕರ್ಸ್ ಕುದುರೆಮುಖಕ್ಕೆ ಹೋಗಿ ಗ್ರೂಪ್ ಮಾಡಿಕೊಂಡು, ಅಂದರೆ ಅಟ್ಲೀಸ್ಟ್ 10 ಜನರ ಗ್ರೂಪ್. ಆ 10 ಜನಕ್ಕೆ ಒಬ್ಬ ಗೈಡ್ ಅಸೈನ್ ಮಾಡ್ತಾರೆ. ಮೊದಲಿಗೆ ಇಲ್ಲಿ ವೆರಿಫಿಕೇಶನ್ ಮಾಡಿಕೊಂಡು ಗೈಡ್ ಫೀ, ಅಂದರೆ ನಮಗೆ 125 ಪರ್ ಹೆಡ್ ಇತ್ತು, ಇದನ್ನು ಕೊಟ್ಟು ಮತ್ತೆ ವೆರಿಫಿಕೇಶನ್ ಮಾಡಿಕೊಂಡು ನಿಮ್ಮ ಬೇಸ್ ಕ್ಯಾಂಪ್ಗೆ ಬರಬೇಕಾಗ್ತದೆ. ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಶುರು. ಸ್ಟಾರ್ಟಿಂಗ್ ಏನೋ ಚೆನ್ನಾಗೇ ಇತ್ತು. ಎಲ್ಲರ ಮುಖದಲ್ಲೂ ಉತ್ಸಾಹ ಎದ್ದು ಕಾಣ್ತಿತ್ತು. ನಮ್ಮ ಗೈಡ್ ಅಂತೂ ಮಸ್ತ್ ಬಿಡಿ, ಒಳ್ಳೆ ಕತೆ ಹೇಳೋರು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಅಕ್ಕ ಭಯದಿಂದ ಆ ಗೈಡ್ ತಲೆ ತಿಂದಳು. 1 ಕಿಲೋಮೀಟರ್ ಹೋಗಿದ್ದೆ ತಡ, ಶುರು ನೋಡಿ ಎಲ್ಲಿ ನೋಡಿದ್ರು ಲೀಚಸ್. ನನ್ನ ಕಾಲಂತೂ ಹತ್ತಿದ್ದು. ನಾ ಸ್ಪ್ರೇ ಹೊಡೆದಿದ್ದು. ಆಮೇಲೆ ಹಾಗೆ ಮೇಲೆ ಹೋಗ್ತಾ ಇದ್ದಾಗೆ ಆ ಮಂಜು ಕವಿದ ಕಾಡು, ಕಾಡಿನ ಸುತ್ತ ಬೆಟ್ಟಗಳು. ಮುಂದೆ ಸಾಗ್ತಾ ಕಾಡು ದಾರಿ ಕಳೆದದ್ದೇ ಗೊತ್ತಾಗಿಲ್ಲ. ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಬಂದೇ ಬಿಡ್ತು ಸ್ವರ್ಗ. ಆ ಸ್ವರ್ಗದ ನಡುವಲ್ಲಿ ಜಿಗಣಗಳ ಒಂದು ನರಕ. ಇವರ ಕಾಲು ಪೂರ್ತಿ ರಕ್ತ ಆಗಿತ್ತು. ಮುಂದೆ ನನ್ನ ಕಾಲಲ್ಲೂ ಹತ್ತೆ ಬಿಟ್ಟಿತ್ತು ಲೀಚ್ಗಳು. ಮುಂದೆ ಎತ್ತರದ ಪರ್ವತ. ಕುರಿಂಜಲ್ ಚಾರಣ ಎನ್ನುವುದರ ಬದಲಾಗಿ ಪರ್ವತ ಎನ್ನುತ್ತಾರೆ. ಯಾಕೆಂದರೆ ಇದೊಂದು 5751 ಫೀಟ್ ಎತ್ತರದ ಪರ್ವತ. ಈ ಪರ್ವತ ನಿಮ್ಮನ್ನು ಕುದುರೆಮುಖದ ಕಾಯ್ದಿಟ್ಟ ಅರಣ್ಯ ಹಾಸಿ ಪರ್ವತ ಶಿಖರಕ್ಕೆ ಕರೆದೊಯ್ಯುತ್ತದೆ. ಮೊದಲ ವ್ಯೂ ಪಾಯಿಂಟ್ ಹೋಗುವ ಮುಂಚೆ ನೀವೊಂದು ಸ್ಟೀಪ್ ಸೆಕ್ಷನ್ನ ಹೈಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಹೋದ್ಮೇಲೆ ಗೊತ್ತಾಯಿತು ಇನ್ನು ಬರೀ 3 ಕಿಲೋಮೀಟರ್ ಇದೆ ಅಂತ. ಟ್ರೆಕ್ಕಿಂಗ್ ಈಸ್ ನಾಟ್ ಈಸಿ ಇಫ್ ಯು ಡೋಂಟ್ ಹ್ಯಾವ್ ದ್ಯಾಟ್ ಸ್ಪಾರ್ಕ್ ವಿದಿನ್ ಯು. ಎಷ್ಟು ಜನ ಅಂದ್ಕೋತಾರೆ, ಯಾರಿಗೂ ಅಷ್ಟು ದೂರ ನಡೆಯೋದು ಬರೀ ಒಂದು ಬೆಟ್ಟ ನೋಡೋಕ್ಕೆ ಅಂದ್ಕೊಳ್ಳೋದು ಬಿಡಿ. ಎಷ್ಟು ಮಂದಿ ಯೋಚನೆನೂ ಮಾಡಲ್ಲ. ಏನಿದೆ ಗುರು ಜೀವನ, ಇರೋಷ್ಟು ದಿನ ಎಲ್ಲ ಅನುಭವಿಸ್ಬೇಕು. ನಾಳೆ ಇದೆಯೋ ಇಲ್ವಾ ಯಾರಿಗೊತ್ತು ಅಲ್ವಾ? ಸೊ ಫೈನಲಿ ನಾವು ರೀಚ್ ಆದ್ವಿ ಕುರಿಂಜಲ್ ಪೀಕ್ ವ್ಯೂ ಪಾಯಿಂಟ್ಗೆ. ಇಲ್ಲಿಗೆ ಬಂದಮೇಲೆ ಸಿಗೋ ಖುಷಿನೇ ಬೇರೆ.
ಪದಗಳಲ್ಲಂತೂ ಹೇಳೋಕೆ ಆಗಲ್ಲ. ಬಿಡಿ, ವ್ಯೂ ಎಂಜಾಯ್ ಮಾಡ್ತಾ ತಂದಿರೋ ಫುಡ್ ಖಾಲಿಯಾಗಿದ್ದೇ ಗೊತ್ತಾಗಿಲ್ಲ. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಮ್ಮ ಪಯಣ ಟ್ರೆಕ್ಕಿಂಗ್ ಬೇಸ್ ಕಡೆಗೆ. ಬಂದಿರೋ ದಾರಿಗೂ ಹೋಗಿರೋ ದಾರಿಗೂ ಅರ್ಥನೇ ಇಲ್ಲ ಅಂತಾರಲ್ಲ, ಹಾಗೆ ಬರಬೇಕಾದ್ರೆ ಸ್ಟೀಪ್ ಮತ್ತು ಕಾಡಿನ ಮಧ್ಯದಲ್ಲಿ ಬಂದಿದ್ವಿ. ಈಗ ಫುಲ್ ಕಾಡು. ಬಂಧುಗಳೇ, ಕೋಲು ಬಿತ್ತು. ಸರಿ ಬಂಧುಗಳೇ, ನಾವು ಟ್ರೆಕ್ಕಿಂಗ್ನ ಕೊನೆಯ ಹಂತದಲ್ಲಿದ್ದೇವೆ ಸರ್. ಕೊನೆಯ ಹಂತದಲ್ಲಿದ್ದೇವೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಟ್ರೆಕ್ಕಿಂಗ್ ನಂದು ಬೀಚಸ್ ಇದು ತುಂಬ ಭಯ ಆಯಿತು. ಫುಲ್ ಆನ್ ಪ್ರಿಪೇರ್ಡ್ ಆಗಿದೆ. ಇದು ಸ್ಯಾನಿಟೈಸರ್ಸ್, ಡಿಸ್ಇನ್ಫೆಕ್ಟ್, ಎವ್ರಿಥಿಂಗ್ ಎಲ್ಲ ರೆಡಿ ಆಗಿತ್ತು. ಅದಕ್ಕೆ ಅನಿಸುತ್ತೆ ಒಂದು ಡಿಟ್ ಆಗಿಲ್ಲ. ಸೊ ಇಟ್ ವಾಸ್ ಲೈಕ್ ರಿಯಲಿ ವರ್ತ್ ಗೋಯಿಂಗ್ ಟಿಲ್ ದೇರ್. ವಿಷಯ ಅಂತ ಅಂದರೆ ಬ್ರೀಸ್ ಬಂದು ಹೊಡಿತದಲ್ಲ, ದ್ಯಾಟ್ ಈಸ್ ಎಕ್ಸ್ಪೀರಿಯನ್ಸ್. ಅಷ್ಟೇ 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 ಸಾಧಿಸ್ಬಿಟ್ವಿ. ಫೈನಲಿ ಗಾಯ್ಸ್, ವಿ ರೀಚ್ ಅವರ್ ಬೇಸ್ ಪಾಯಿಂಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ರೋಡಲ್ಲಿ ಬಂದ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. 7+7, ದ್ಯಾಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಕ್ರೇಜಿ, ತುಂಬ ಖುಷಿ ಆಯಿತು. ಇನ್ನೊಂದ್ಸಲ ಬರಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಇಲ್ಲಿಗೆ ಬರ್ತೇವೆ. ನೆಕ್ಸ್ಟ್ ಇಯರ್ಸ್ ಇದ್ದರೆ ಬರ್ತೇವೆ, ಇಲ್ಲಿಗೆ ಬರಬೇಕು. ಪ್ರೇಕ್ಷಕರೇ, ಇಂದಿನ ಕುರಿಂಜಲ್ ಟ್ರೆಕ್ ಭಾರಿ ಚೆನ್ನಾಗಿತ್ತು. ಹಾಗೆ ನೀವು ಸಹ ಎಂಜಾಯ್ ಮಾಡಿದ ನಾನು ಅಂದ್ಕೊಳ್ತೇನೆ. ಎಲ್ಲಾದರೂ ಮಿಸ್ಟೇಕ್ ಎಲ್ಲ ಆಗಿದ್ದರೆ ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುರಿಂಜಲ್ ಟ್ರೆಕ್ಕಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. 15 ದಿವಸಕ್ಕೆ ಮುಂಚೆ ಅರಣ್ಯ ವಿಹಾರದಲ್ಲಿ ಬುಕ್ಕಿಂಗ್ ಮಾಡಿ, ಆಮೇಲೆ ವಿಸಿಟ್ ಮಾಡಿ. ಮಕ್ಕಳೆಲ್ಲ ಫೋಟೋ ತೆಗಿತಾವ್ರಿ. ಗಾಡಿ ಹಿಂಗಡೆ ಬರ್ತಾ ಇದೆ. ಬಾಯ್ ಫ್ರಮ್ ಕುರಿಂಜಲ್ ಟ್ರೆಕ್ ಪಾಯಿಂಟ್ಸ್. ಓಕೆ.